ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾರ ಲೆಟ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಪ್ಪ ಅಂದರೆ ಟೀಮ್ ಇಂಡಿಯಾ ಅವರು ಈಗ ಟಫ್ ಫೈಟ್ನ ಕೊಟ್ಟು ಈಗ ಸೋತಿದ್ದಾರೆ ಅಂತ ಹೇಳ್ಬೋದು ಮತ್ತು ಈ ಟೆಸ್ಟ್ ಮ್ಯಾಚ್ನ. ಮತ್ತು ಈಗ ಟೆಸ್ಟ್ ಸೀರೀಸಲ್ಲಿ ನೋಡಿದರೆ 2 ಮ್ಯಾಚ್ನ ಇಂಗ್ಲೆಂಡ್ ಅವ್ರು ಗೆದ್ದಿದ್ದಾರೆ, 1 ಮ್ಯಾಚ್ನ ಟೀಮ್ ಇಂಡಿಯಾದವ್ರು ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಫಸ್ಟ್ ಟೆಸ್ಟ್ ಮ್ಯಾಚ್ನ ಇಂಗ್ಲೆಂಡ್ ಅವರು ಕೂಡ ಡಾಮಿನೇಟ್ ಮಾಡಿ ಕೂಡ ಗೆದ್ದಿದ್ರು ಅಂತ ಹೇಳ್ಬೋದು. ಮತ್ತು ಸೆಕೆಂಡ್ ಟೆಸ್ಟ್ ಮ್ಯಾಚ್ನ ಇಂಡಿಯಾದವರು ಕೂಡ ಡಾಮಿನೇಟ್ ಮಾಡಿ ಬೃಹತ್ ರನ್ಗಳಿಂದನೇ ಕೂಡ ಗೆದ್ದಿದ್ರು. ಮತ್ತು ಈ ಸಲ ಇಂಗ್ಲೆಂಡ್ ಅವರು ಮತ್ತು ಇಂಡಿಯಾದವರು 2 ತಂಡಗಳು ಕೂಡ ಒಳ್ಳೆ ಫೈಟ್ ಕೊಟ್ಟು ಇಂಗ್ಲೆಂಡ್ ಅವರು ಕೊನೆಯ ಕ್ಷಣದಲ್ಲಿ ವಿನ್ ಆಗಿದ್ದಾರೆ ಅಂತ ಹೇಳ್ಬೋದು. ಮತ್ತು ಇವತ್ತಿನ ದಿನದಲ್ಲಿ ನೋಡಿದರೆ ಟೀಮ್ ಇಂಡಿಯಾದವರು ಈಸಿಯಾಗಿ ಕೂಡ ವಿನ್ ಆಗೋಂಥ ಚಾನ್ಸಸ್ ಕೂಡ ಇತ್ತು ಅಂತ ಹೇಳ್ಬೋದಾಯಿತು. ಮತ್ತು ಇನ್ನೂ ಕೂಡ ವಿಕೆಟ್ಗಳು ಇದ್ರೂ ಕೂಡ ಕಡಿಮೆ ರನ್ ಅಷ್ಟೇ ಚೇಸ್ ಮಾಡೋಕ್ಕಾಯ್ತು, ಅದನ್ನು ಕೂಡ ಚೇಸ್ ಮಾಡಲಿಲ್ಲ. ಬೇಗ ವಿಕೆಟ್ನ ಕಳ್ಕೊಂಡಿದ್ರಿಂದ ಇಂಗ್ಲೆಂಡ್ ಅವ್ರಿಗೆ ಈಸಿ ಆಗ್ತಾ ಹೋಯಿತು ಅಂತ ಹೇಳ್ಬೋದು. ಮತ್ತು ಇಲ್ಲಿ ರವೀಂದ್ರ ಜಡೇಜಾ ಅವ್ರ ಬಗ್ಗೆ ಕೂಡ ಮಾತಾಡಲೇಬೇಕು ಅಂತ ಹೇಳ್ಬೋದು. ಮತ್ತು ಅವರು ಒಬ್ಬರೇ ನಿಂತು ಇಲ್ಲಿ ಮ್ಯಾಚ್ನ ಕೂಡ ಕೊನೆ ಹಂತದವರು ಕೂಡ ತಗೊಂಡೋದ್ರು ಅಂತ ಹೇಳ್ಬೋದು. ಮತ್ತು ಇವರಾಗಿರ್ಬೋದು ಮತ್ತು ಬೂಮ್ರಾ ಆಗಿರ್ಬೋದು, ಇಬ್ಬರು ಕೂಡ ಚೆನ್ನಾಗಿ ಕೂಡ ಬ್ಯಾಟಿಂಗ್ ಆಡಿದ್ರು ಅಂತ ಹೇಳ್ಬೋದು. ಮತ್ತು ಇಬ್ಬರು ಕೂಡ ಪೇಷನ್ಸಿಂದ ಚೆನ್ನಾಗಿ ಕೂಡ ಬ್ಯಾಟಿಂಗ್ ಆಡಿದ್ರು. ಮತ್ತು ಸಿರಾಜ್ ಅವರು ಕೂಡ ಚೆನ್ನಾಗಿ ಕೂಡ ಆಡ್ತಿದ್ರು. ಮತ್ತು ಲಾಸ್ಟಲ್ಲಿ ಅವರು ಔಟ್ ಆದರು ಅಂತ ಹೇಳ್ಬೋದು. ಮತ್ತು ಇಲ್ಲಿ ರವೀಂದ್ರ ಜಡೇಜಾ ಅವರು ಅರ್ಧ ಶತಕ ಕೂಡ ಬಾರಿಸ್ತಾರೆ ಅಂತ ಹೇಳ್ಬೋದು. ಮತ್ತು ಅವರು ಕೂಡ ನಾಟ್ಔಟ್ ಆಗಿ ಕೂಡ ಉಳ್ಕೊಂಡಿದ್ದಾರೆ ಈ ಟೆಸ್ಟ್ ಮ್ಯಾಚ್ನಲ್ಲಿ. ಜಡೇಜಾ ಅವರು 181 ರನ್ ಬಾಲ್ಗಳನ್ನ ಕೂಡ ಆಡ್ತಾರೆ. ಮತ್ತು ಇಲ್ಲಿ 61 ರನ್ಗಳನ್ನ ಕೂಡ ಕಲೆ ಹಾಕ್ತಾರೆ ಅಂತ ಹೇಳ್ಬೋದು. ಮತ್ತು ಲಾಸ್ಟಲ್ಲಿ ನಾಟ್ಔಟ್ ಆಗಿ ಕೂಡ ಇವರೇ ಉಳ್ಕೊಂಡಿರ್ತಾರೆ. ಮತ್ತು ಈ ಮ್ಯಾಚ್ನ ಕೂಡ ಫಿನಿಶ್ ಮಾಡೋದಕ್ಕೆ ಕೂಡ ಕಾಯ್ತಾ ಇರ್ತಾರೆ ಅಂತ ಹೇಳ್ಬೋದು. ಮತ್ತು ಬೂಮ್ರಾ ಅವರು ಕೂಡ ಚೆನ್ನಾಗಿ ಕೂಡ ಬ್ಯಾಟಿಂಗ್ ಆಡ್ತಿರ್ತಾರೆ. ಅವರು ಕೂಡ 50+ ಬಾಲ್ಗಳನ್ನ ಕೂಡ ಆಡ್ತಾರೆ ಅಂತ ಹೇಳ್ಬೋದು. ಮತ್ತು ಪಾರ್ಟ್ನರ್ಶಿಪ್ ಕೂಡ ಚೆನ್ನಾಗಿ ಕೂಡ ಹೋಗ್ತಾ ಇರುತ್ತೆ. ಮತ್ತು ಬೂಮ್ರಾ ಅವರು ವಿಕೆಟ್ ಎಸೆತಿದ್ದಂಗೆ ಕೂಡ ಇಲ್ಲಿ ಮ್ಯಾಚ್ನ ಕೂಡ ಫಿನಿಶ್ ಕೂಡ ಬೇಗ ಆಗುತ್ತೆ ಅಂತ ನಾನು ಕೂಡ ಅಂದ್ಕೊಂಡಿದ್ರು. ಮತ್ತು ಸಿರಾಜ್ ಅವರು ಕೂಡ ಬಂದು 30 ಪನ್ನ ಕೂಡ ಆಡ್ಕೊಡ್ತಾರೆ ಅಂತ ಹೇಳ್ಬೋದು. ಮತ್ತೆ ಕೊನೆವರೆಗೂ ಕೂಡ ಇದು ಹೋಪ್ ಕೂಡ ಉಳ್ಕೊಂಡಿತ್ತು, ಇನ್ನು ಡ್ರಾ ಆಗುತ್ತಾ ಅಥವಾ ಟೀಮ್ ಇಂಡಿಯಾ ಗೆಲ್ತಾರ ಅಥವಾ ಇಂಗ್ಲೆಂಡ್ ಅವ್ರು ಗೆಲ್ತಾರ ಅಂತ. ಇನ್ನು ವಿಕೆಟ್ ಕಳ್ಕೊಳ್ಳೋದ್ರಿಂದ ಟೀಮ್ ಇಂಡಿಯಾ ಕಡೆಗೆ ವಿನ್ ಆಗೋಂಥ ಚಾನ್ಸಸ್ ಕಡಿಮೆ ಆಗ್ತಾ ಬಂತು, ಅಥವಾ ಅಟ್ಲೀಸ್ಟ್ ಡ್ರಾ ಮಾಡ್ತಾರೆ ಅಂತ ಕೂಡ ಕಾಯ್ತಾ ಇದ್ರು. ಮತ್ತೆ ಕೊನೆಯಲ್ಲಿ ಡ್ರಾ ಕೂಡ ಮಾಡೋದಕ್ಕೆ ಕೂಡ ಆಗಲಿಲ್ಲ ಅಂತ ಹೇಳ್ಬೋದು. ಮತ್ತೆ ಇಲ್ಲಿ ಜಡೇಜಾ ಅವ್ರು ನಾಟ್ ಔಟ್ ಆಗಿ ಉಳ್ಕೊಂಡಿದ್ದಾರೆ. ಮತ್ತೆ ಇದಕ್ಕಿಂತ ವಾಷಿಂಗ್ಟನ್ ಸುಂದರ್ ಅವರು ಕೂಡ ಚೆನ್ನಾಗಿ ಕೂಡ ಬೌಲಿಂಗ್ ಮಾಡಿರ್ತಾರೆ. ಅವರು ಕೂಡ 4 ವಿಕೆಟ್ನ ಕೂಡ ಪಡ್ಕೊಂಡಿರ್ತಾರೆ ಅಂತ ಹೇಳ್ಬೋದು. ಇಲ್ಲಿ ಬೆನ್ ಸ್ಟೋಕ್ಸ್ ಅವ್ರ ಬಗ್ಗೆ ಕೂಡ ಹೇಳಲೇಬೇಕು ಅಂತ ಹೇಳ್ಬೋದು. ಮತ್ತು ಬೆನ್ ಸ್ಟೋಕ್ಸ್ ಅವರು ಆಲ್ರೌಂಡರ್ ಆಗಿ ಕಡಿಮೆ ಅವರು ಇಂಜುರಿ ಆಗಿದ್ರು ಕೂಡ ಚೆನ್ನಾಗಿ ಕೂಡ ಬೌಲಿಂಗ್ ಕೂಡ ಮಾಡೋರು ಅಂತ ಹೇಳ್ಬೋದು. ಅವರೇ ಕೂಡ ಮೇನ್ ಬೌಲರ್ ಕೂಡ ಇಲ್ಲಿ ಕಾಣಿಸ್ಕೊಂಡ್ರು. ಮತ್ತು ಇಲ್ಲಿ ಜೋಫ್ರಾ ಆರ್ಚರ್ ಅವರು ಕೂಡ ಬೌಲಿಂಗ್ ಕೂಡ ಚೆನ್ನಾಗಿ ಹಾಕಿದ್ರು ಅಂತ ಹೇಳ್ಬೋದು. ಮತ್ತು ಇಲ್ಲಿ ಜೋಫ್ರಾ ಆರ್ಚರ್ ಅವರು ಬ್ರೇಕ್ ಕೊಟ್ಟು ಬೆನ್ ಸ್ಟೋಕ್ಸ್ ಅವರೇ ಜಾಸ್ತಿ ಓವರ್ನ ಕೂಡ ಬೌಲಿಂಗ್ ಕೂಡ ಮಾಡ್ತಾರೆ. ಮತ್ತು ಇಲ್ಲಿ ವಿಕೆಟ್ನ ಕೂಡ ಅವರೇ ಕೂಡ ಚೆನ್ನಾಗಿ ಕೂಡ ಪಡ್ಕೊಡ್ತಾರೆ ಅಂತ ಹೇಳ್ಬೋದು. ಬ್ರೇಕ್ ಥ್ರೂಗಳನ್ನ ಕೂಡ ಅವರೇ ಕೂಡ ಇಲ್ಲಿ ನೀಡ್ತಾ ಬರ್ತಾರೆ. ಇನ್ನು ಉಳಿದಂತೆ 2 ಟೆಸ್ಟ್ ಮ್ಯಾಚ್ನಲ್ಲಿ ಕೂಡ ಇಂಡಿಯಾದವರು ಗೆದ್ರೆ ಈ ಟೆಸ್ಟ್ ಸೀರೀಸ್ ಇಂಡಿಯಾ ಕಡೆ ಹೋಗುತ್ತೆ. ಇಲ್ಲಾಂದ್ರೆ ಇಂಗ್ಲೆಂಡ್ ಅವರಿಗೆ ಕೂಡ ಈಸಿಯಾಗಿ ವಿನ್ ಆಗೋಂಥ ಚಾನ್ಸಸ್ ಕೂಡ ಇರುತ್ತೆ, ಅಥವಾ ಡ್ರಾ ಆಗೋಂಥ ಚಾನ್ಸಸ್ ಕೂಡ ಇದೆ ಅಂತ ಹೇಳ್ಬೋದು. ಇಲ್ಲಿ ಟೆಸ್ಟ್ ಸೀರೀಸ್ ಕೂಡ ಇಲ್ಲಿ ಡ್ರಾ ಆಗುತ್ತಾ ಅಥವಾ ಇಂಡಿಯಾದವರು ಕೂಡ ಇಲ್ಲಿ ಡಾಮಿನೇಟ್ ಮಾಡಿ ಗೆಲ್ತಾರೆ ಇಲ್ಲೋ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ತಾ ಬನ್ನಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಇರಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗ್ತಾ ಬನ್ನಿ. ಮತ್ತು ನೆಕ್ಸ್ಟ್ ಟೆಸ್ಟ್ ಮ್ಯಾಚ್ನಲ್ಲಿ ಇಂಡಿಯಾದವರು ಗೆಲ್ತಾರೆ ಇಲ್ಲೋ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ತಾ ಬನ್ನಿ. ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್.